ನಂದೇನು ತಪ್ಪಿಲ್ಲ ಸರ್. ನಾನೇ ಹತ್ತುತ್ತೀನಿ ಸರ್. ಜೀಪು ಹತ್ತುತ್ತೀನಿ ಸರ್. ಪಬ್ಲಿಕ್ ರೋಡ್ ನ ಗಲಾಟೆ ಮಾಡ್ತೀರಾ? ಬಟ್ಟೆ ಬಿಚ್ಚಿ ಹಗ್ಗ ಹಾಕಿದ್ರೆ ನೆಟ್ಗಾಗ್ತೀರಾ? ಏನದು ಗಲಾಟೆ? ನೋಡಿ ಸರ್, ಇದು ನಂದು ಲಾಟ್ರಿ ಟಿಕೆಟ್. ದುಡ್ಡು ನನಗೆ ಬಂದಿರೋದು ಅಂತ ಹೇಳಿದ್ರೆ ನನಗೆ ಬಂದಿರೋದು ಅಂತ ಹೊಡೆಯಕ್ ಬರ್ತಾನೆ ಸರ್. ಸರ್, ನಂದು ಅದೇ ಸೇಮ್ ನಂಬರ್. ದುಡ್ಡು ನನಗೆ ಸೇರ್ಬೇಕು. ಕೇಳಿಲ್ಲ, ಹೇಳ್ಬಿಟ್ಟೆ. ಎರಡು ಒಂದೇ ನಂಬರ? ಎಷ್ಟು ವರ್ಷದಿಂದ ಲಾಟ್ರಿ ಮಾರ್ತಾ ಇದೀಯಾ? 2 ವರ್ಷದಿಂದ ಸರ್. ನೀವಿಬ್ರು ಜಾಗ ಖಾಲಿ ಮಾಡಿ. ಸರ್, ನಮ್ ಲಾಟ್ರಿ ಬೇಕಾ? ಡೂಪ್ಲಿಕೇಟ್ ಕೇಸಲ್ಲಿ 2 ವರ್ಷ ಒಳಗಡೆ ಹಾಕಿದ್ರೆ ಲಾಟ್ರಿ ಅಲ್ಲ, ಲಕ್ವ ತಾನಾಗೆ ಹೊಡೆಯುತ್ತೆ. ಏ 302, ಈ ನನ್ನ ಮಗನ್ ಬಟ್ಟೆ ಬಿಚ್ಚು. ಬಾಂಬೆ ಕಟ್ಟಾಕಿಲ್ಲ, ಆಳ ಹೊಡಿಬೇಡಿ ಸರ್. ನಂದು ಏನು ತಪ್ಪಿಲ್ಲ ಸರ್. ಹಾಗಾದ್ರೆ ನಿಜ ಹೇಳು, ಶಿಕ್ಷೆ ಕಡಿಮೆ ಆಗುತ್ತೆ. ಸಾಧು ಶೆಟ್ಟಿ ಜೊತೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಸೇರ್ಕೊಂಡು ಡೂಪ್ಲಿಕೇಟ್ ಲಾಟ್ರಿ ಪ್ರಿಂಟ್ ಮಾಡ್ತಾವ್ರ ಸರ್. ಕಳ್ಳಾಟ್ರಿನ ಪೊಲೀಸ್ ಜೀಪಲ್ಲಿ ಸಪ್ಲೈ ಮಾಡ್ತಾವ್ರೆ ಸರ್. ಮಾರ್ಲಿಲ್ಲ ಅಂದ್ರೆ ಅವ್ರು ಹೊಡಿತಾರೆ, ಮಾರಿದ್ರೆ ಒಳಗಾಕೊಂಡು ನೀವು ಸರಿಯಾಗಿ ಕೊಡ್ತೀರಾ ಸರ್. ಇದ್ರಲ್ಲಿ ನಮ್ದೇನ್ ಸರ್ ತಪ್ಪಿದೆ? ನೀನು ಐ ವಿಟ್ನೆಸ್ ಆಗಿ ಕೋರ್ಟ್ನ ಸಾಕ್ಷಿ ಹೇಳೋದಾದ್ರೆ ನಿನ್ನ ಬಿಡ್ತೀನಿ. ಖಂಡಿತ ಹೇಳ್ತೀನಿ ಸರ್. ದಯವಿಟ್ಟು ನಾನು ಏನು ಮಾಡಬೇಡಿ ಸರ್. 302 ಸರ್, ಇವನ್ಗೆ ಹೊಡಿಬೇಡಿ, ಒಳಗಡೆ ಕೂಡ್ಸಿರಿ, ನಾನು ಈಗ ಬರ್ತೀನಿ. ಓಯ್ ಸದಾಭೂಷಣ್, ನೀನು ಮನೆಯಿಂದ ಗೆಟ್ ಔಟಾ? ಇಷ್ಟೊತ್ತು ಆಸ್ಪತ್ರೆಯಲ್ಲಿ ಇದ್ದೆ ಕಣ, ಈಗ ಬಂದೆ. ಯಾಕೋ ಬೆಳಿಗ್ಗೆಯಿಂದ ತಡ್ಕೊಳಕ್ ಆಗ್ದಿರೋ ಬಿಕ್ಲಿಕ್ಕೆ ಕಣ? ಯಾಕೆ ಹೊಡ್ದು? ಶಾಕ್ ಕೊಟ್ರೆ ಬಿಕ್ಕಳಿಗೆ ನಿಂತೋಗುತ್ತೆ ಕಣ. ಬಿಕ್ಕಳಿಗೆ ನನ್ಗಲ್ಲ ಕಣ, ನಮ್ಮ ಅಪ್ಪನಿಗೆ. ಇದನ್ನ ಹೊಡೆಯಕ್ ಮುಂಚೆನೆ ಹೇಳ್ಬೇಕಾಗಿತ್ತು ಕಣೋ. ಇದೇ ಪೋರ್ಟ್ ನಲ್ಲಿ ಹೋಗಿ ನಿಮ್ಮ ಅಪ್ಪನ್ಗೆ ಹೊಡಿ, ಬಿಕ್ಕಳಿಗೆ ನಿಂತೋಗುತ್ತೆ. ಕರೆಕ್ಟ್ ರಾಜ್, ಇವ್ರ ಸವಾಸದಿಂದಲೇ ನೀನ್ ಹಾಳಾಗ್ತಿರೋದು. ಏನು ನಮ್ ಸವಾಸದಿಂದ ಇವ್ರು ಹಾಳಾಗ್ತಿದ್ದಾನ? ಬಾಯಿಗೆ ಬೆಳ್ಳಿಟ್ರೆ ಕಚಕಚ ಅಂತ ಕಚ್ಬಿಡ್ತಾನೆ. ಇಷ್ಟ ದಿನ ಯಾರಿಗೂ ಕೇರ್ ಮಾಡ್ದೆ ಹಸಿದ್ರು ಹುಲ್ ತಿನ್ಬಾರ್ದು ಅಂತ ಅನ್ಕೊಂಡಿದ್ವಿ. ಇವನ್ ಸವಾಸ ಮಾಡಿ ಕಾಯ್ಕೊಂಡ್ ತಿನ್ನಂಗಾಯ್ತು ನಮ್ ಬಾಳು ಅಲ್ವನ್ರ? ಹೌದೌದು. ಹಲೋ ಮೋನಿಕಾ ಲೆವಿನ್ಸ್ಕಿ. ಚಿಕ್ಕ ಮಕ್ಕಳ ತರ ಟಾಯ್ ಮೊಬೈಲ್ ಫೋನ್ ಆಟ ಆಡಬೇಡ, ನಿನ್ ದೇಹಕ್ಕೆ ಸೂಟ್ ಆಗ. ಅಲ್ಲೋಡು, ಏನು 1942 ಲವ್ ಸ್ಟೋರಿ ಕಣೋ. ಯಾವ ಥಿಯೇಟರ್ ನಲ್ಲಿ? ಥಿಯೇಟರ್ ನಲ್ಲಿ ಅಲ್ಲ ಕಣೋ, ಬಸ್ ಸ್ಟ್ಯಾಂಡ್ ಅಲ್ಲಿ. ಓ, ಶಾಂತಿನಾ? ಅವಳು ನಮ್ಮಣ್ಣ ನೋಡ್ತಾ ಇರ್ಬೇಕಲ್ಲ. ಹೂ ಕಣೋ, ಟಿವಿಲಿ ವರ್ಲ್ಡ್ ಕಪ್ ಕ್ರಿಕೆಟ್ ನೋಡ್ತಾರಲ್ಲ, ಆ ರೀತಿ ಕಣ್ ಬಿಡಿಸಕ್ಕಾಗ ನೋಡ್ತಾವನೆ. ಅದಕ್ಕೆ ಶಾಂತಿ ನಾಚ್ಕೋತಾ ಇರ್ಬೇಕಲ್ಲ. ಮಲ್ಲಮ್ಮನ್ ಪವಾಡದಲ್ಲಿ ನಾಚ್ಕೊಂತಿದ್ದಾಳಲ್ಲೋ, ಅದಕ್ಕೆ ನಮ್ಮಣ್ಣ ಒಂದ್ ಸ್ಮೈಲ್ ಕೊಟ್ಟಿರ್ಬೇಕಲ್ಲ. ಏಯ್, ಪೆಪ್ಸಿ ಆಡ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಸ್ಮೈಲ್ ಕೊಟ್ಟಂಗ್ ಕೊಡ್ತಾ ಇದ್ದಾನಲ್ಲೋ. ಶಾಂತಿನೂ ನಕ್ಕಿರ್ಬೇಕಲ್ಲ. ಸಿನಿಮಾ ಆಕ್ಟ್ರೆಸ್ ತರ ನಗ್ತಾಳಲ್ಲೋ. ಅಷ್ಟೇ ಕಣ. ನಾನು 7ನೇ ಕ್ಲಾಸ್ ಇಂದ ಈ ಲವ್ ಸ್ಟೋರಿ ನೋಡ್ತಾನೆ ಇದ್ದೀನಿ. ಪಾಸ್ ಆಗಿ ಮುಂದಕ್ಕೆ ಹೋಗಲ್ಲ. ನಂತರ ಮುಚ್ಚ ಬಾಯ್ನ. ನೆಕ್ಸ್ಟ್ ನಿಮ್ದೆ. ಮನೋಹರ್ 13. ಪಕ್ಕದಲ್ಲಿರೋ ನೋಡ್ಕೊಂಡ್ ಬರೆದ್ರು 100ಕ್ಕೆ 13. ಪಕ್ಕದಲ್ಲಿರೋ ಸರಿಯಾಗಿ ಬರ್ದೈತೆ, ನಾನ್ ಬರೆಯೋದು. ಪೇಪರ್ ಪ್ಲೀಸ್. ನಿಮ್ದೆಲ್ಲ ಜಾಸ್ತಿ ಆಗೋಯ್ತು. ಓಕೆ ಓಕೆ. ಏನ್ರು ಏನ್ ಮಾತಾಡ್ತಿದಾರು? ಕಾಣಿಸುತ್ತೆ, ಆದ್ರೆ ಕೇಳಿಸ್ತಾ ಇಲ್ಲಪ್ಪ. ನಾನು ಹೇಳ್ತೀನಿ ಕೇಳ್ರ. ನಿನಗೊಂದು ವಿಷಯ ಗೊತ್ತಾ? ವಾಟ್? ಹಲ್ಸೂರ್ ಸೋಮೇಶ್ವರನ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ ನಾನೇ. ಹಾ, ರಿಯಲಿ? ಯಾ. ಸಲೂನ್ ಶಾಪ್ ನಲ್ಲಿ ಕಟಿಂಗ್ ಆದ ಕೂದಲನ್ನ ಚೌಲಿ ಮಾಡಿ ಆಫ್ ರೇಟ್ ಚೀಪ್ ರೇಟ್ ಮಾರೋದೇ ನನ್ನ ಬಿಸ್ನೆಸ್. ವಾವ್, ಫ್ಯಾಂಟಾಸ್ಟಿಕ್. ಓಕೆ, ಹೋಗೋಣವಾ? ಎಲ್ಲಿಗೆ? ಹಾಸ್ಪಿಟಲ್ಗೆ. ಯಾಕೆ? ನನಗೆಲ್ಲ ರೋಗ ಇದೆ, ಸ್ಪೆಷಲಿ ಏಡ್ಸ್ ಇದೆ. ವಾವ್, ಸೋ ಸ್ವೀಟ್. ಕಮ್ ಬಾಯ್. ಹೇ ರೋಹಿತ್,
ಐ ಆಮ್ ಹಂಗ್ರಿಯಾ? ನೋ ಪ್ರಾಬ್ಲಮ್. ಇಲ್ಲೇ ಎಲ್ಲಾದ್ರೂ ಉಳಿಕೆ ಬಳಕೆ ಬಿಸಾಕಿರ್ತಾರೆ, ನಾವು ವಾಯ್ಕೊಂಡ್ ತಿನ್ನೋಣ. ಬಹಳ ಟೇಸ್ಟ್ ಆಗಿದೆ. ಗುಡ್ ಐಡಿಯಾ. ಕಮ್ ವಿಚ್ ಟೀ? ಕವಳಮ್ಮನ್ ಗಲ್ಲಿ. ಏನ್ ಯೋಚನೆ ಮಾಡ್ಬೇಡ, ನಾನು ನಿನ್ ಫ್ರೆಂಡ್ ಆಗಿ ಇಟ್ಕೊಂಡು ಅಷ್ಟು ಹೆಲ್ಪ್ ಮಾಡಕ್ಕಲ್ವಾ? ನಾನು ಇದೀನ್ ಬಾಗುರು. ಅಲ್ಲ ಎಲ್ಲಿಂತ ಎಕ್ಸ್ಕ್ಯೂಸ್ ಮೀ, ಎಸ್. ಇಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಆಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ? ವಾಟರ್ ಸಪ್ಲೈ ಬೋರ್ಡ್ ಇಲ್ವಾ? ಹಾ, ಅಲ್ಲಿ ಕೊಡ್ತಾರೆ ನೋಡಿ. ಹಾ. ನೀ ಸ್ವಲ್ಪ ಇರ್ತೀಯ? ಅಲ್ಲ ಅದ್ ಎಲ್ಲಿಂತ ಗೊತ್ತಿಲ್ಲ, ಅದಕ್ಕೆ ನಾವು ಇನ್ನೇನ್ ಸರ್, ಕಾಲೇಜ್ ಬಂದ್ಬಿಟ್ಟು ಹಾಲ್ ಟಿಕೆಟ್ ಆಫೀಸಲ್ಲಿ ಅಂತ ಕೇಳ್ತಿರಲ್ಲ, ಇನ್ನೆಲ್ಲಿ ಸಿಗತ್ತೆ? ಕಾಲೇಜ್ ಆಫೀಸಲ್ಲಿ ಸಿಗತ್ತೆ. ಇಲ್ಲ ಅದನ್ನೇ ಕೇಳಕ್ ಬಂದಿ. ನಾವು ಆಫೀಸ್ ಎಲ್ಲಿಂತಾನೆ ಕೇಳ್ತಾರ ನಾವು. ಸ್ಟ್ರೇಟ್ ಹೋಗಿ ಲೆಫ್ಟ್ ಟರ್ನ್ ಆಗಿ ಅಲ್ಲೇ ಇದೆ. ಸ್ಟ್ರೈಟಾ? ಹಾ. ಏನ್ ಗುರು ಇಷ್ಟೊಂದ್ ರಶ್? ಇಲ್ಲೇನ್ ಬರೀ ಆಲ್ ಟಿಕೆಟ್ ಕೊಡ್ತಾವ್ರೋ ಇಲ್ಲ ಊಟನು ಹಾಕ್ತಾವ್ರೋ? ಮುಚ್ಕೊಂಡಿರ್ತೀಯ? ದಾರಿ ಹುಡ್ಕೋ. ಅಲ್ಲ ಗುರು, ಬಿಟ್ಟಿ ಊಟ ಹಾಕೋ ಧರ್ಮಸ್ಥಳದಲ್ಲೇ ಇಷ್ಟು ರಶ್ ಇರಲ್ಲ, ಇನ್ ಸಿಕ್ದಿರೋ ಕೆಲ್ಸಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟು ರಶ್? ಬೇರೆ ದಾರಿ ಇಲ್ವೇ? ಬಾ ನಿನ್ನ. ಏನಾಯ್ತು ಪ್ರಕಾಶ? ಏನಾಯ್ತು ಪ್ರಕಾಶ? ಏನಾಯ್ತು? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಸ್ವಲ್ಪ ನೋಡಿ ಹೆಲ್ಪ್ ಮಾಡಿ ಪ್ಲೀಸ್. ಪ್ರಕಾಶ್, ಪ್ರಕಾಶ್ ಏನಾಯ್ತು? ಏನಾಯ್ತು ಪ್ರಕಾಶ್? ಕೀ ಕೊಡ್ರಿ. ಏನಾಯ್ತು ಪ್ರಕಾಶ್? ಏನಾಯ್ತು? ಎಕ್ಸ್ಕ್ಯೂಸ್ ಮಿ, ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಏನ್ ನಡೀತಿದೆ ಅಲ್ಲಿ? ಯಾರಿಗೋ ಫಿಟ್ಸ್ ಬಂದ್ಬಿಟ್ಟಿದೆ ಅಷ್ಟೇ. ಓ ಪಾಪ. ಐಡಿ ಕಾರ್ಡ್. ಇಟ್ಸ್ ಆಲ್ ರೈಟ್. ಎಕ್ಸ್ಕ್ಯೂಸ್ ಮಿ, ಎಕ್ಸ್ಕ್ಯೂಸ್ ಮಿ. ಪ್ರಕಾಶ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀ ಯಾರ್ದಪ್ಪ? ಚೆನ್ನಾಗಿರಪ್ಪ ಅಪ್ಪ. ಇದ್ದಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹೋಗಿ 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 ಹೋಗಿ. ಹೆಂಗೋ ಐಡಿಯಾ ಬಂತ ನಿಮಗೆ? ಸೆಂಟ್ರಲ್ ಹೌಸ್ಫುಲ್ ಇದ್ದಾಗ ಇನ್ನೊಂದು ಟಿಕೆಟ್ ತಗೊಂತ ಇದ್ದಿದ್ದು. ಕೆಲಸ ಆಯ್ತಲ್ಲಪ್ಪ. ನೀನ್ ಬಾಗುರು. ಗುರು ಬಸ್ ಬರ್ತಾ ಇದೆ. ಹಲೋ ಹಲೋ. ನಾನು ಗುರು. ಹೊಸ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯಾ? ಇಟ್ಕೊಳ್ಳಿ ಬುಕ್. ನನ್ನ ಮಗನೇ. ಓಲಿ ಬಿಡಿ, ಇದು ಲೈಬ್ರರಿ ಬೇಬಿ. ಇದೆ. ಏಯ್, ಈ BTS ಬಸ್ಸಿಂದ ಓಡ್ತಾ ಇದ್ರೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಬಂದು. PT ಉಷಾ ಈ ತರ ಬಸ್ ಹತ್ತಿ ಹತ್ತಿನ ತಾನೆ ಗೋಲ್ಡ್ ಮೆಡಲ್ ಗೆದ್ದಿತ್ತು. ಮುಸ್ಲಿಂ ಆಗ್ತಾನೆ. ಮಕ್ಕಳೇ ಏನು ಹೋಗಲ್ಲ, ನಿಲ್ಲಕ್ಕಾಗಲ್ಲ. ಹುಷಾರು. ಸಿಗ್ನಲ್ಗಳು ಏನ್ ಟ್ರಾಫಿಕ್ ಅಪ್ಪ. ಅಣ್ಣ ನಮಸ್ಕಾರ ಅಣ್ಣ. ಕಷ್ಟಪಟ್ಕೊಂಡು ನೇತಾಡ್ತಾ ಹೋಗ್ಬಾರ್ದು. ಬಂದ್ ಕುತ್ಕೊಳಕ್ ಹೇಳು, ಡ್ರಾಪ್ ಮಾಡ್ತೀನಿ. ನಮಗೇನ್ ಬೇಕಾಗಿಲ್ಲ, ಇಲ್ಲಿ ಕಂಫರ್ಟಬಲ್ ಆಗಿದೀವಿ ಅಂತ ಹೇಳ. ಹಾಗೆ ನಾ ಡ್ರಾಪ್ ಕೊಡ್ಬೇಕು ಅಂತ ಇದ್ರೆ ಇಳಿ ನೀನು. ಸರ್ ಬನ್ನಿ 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 ಕುತ್ಕೊಳ್ಳಿ. ಅಯ್ಯೋ ನಿಮ್ದೇ ಬೈಕ್ ಅನ್ಕೊಳ್ಳಿ, ಕುತ್ಕೊಳ್ಳಿ. ಗಟ್ಟಿ ಕಿಡ್ಕೊಂಡು ಕುತ್ಕೊಳ್ಳಿ. ಎಲ್ಲಾರ ಬಿದ್ದೋಗ್ಬಿಟ್ರ ಆಮೇಲೆ ಎಲ್ ಬೇಕಾದ್ರೆ ಡ್ರಾಪ್ ಕೊಡ್ತಾರ ಅವ್ರು. ಆಯ್ತಾ ಇದ್ರು ಸೋಲನ್ ಮಾತ್ರ ಒಪ್ಕೊಳ್ಳಲ್ಲ. ಸ್ಟೂಪಿಡ್. ಸ್ವಾಮಿ ಡ್ಯೂಟಿ ಟೈಮ್ ಆಯ್ತು, ಸ್ವಲ್ಪ ಬೇಗ ನಡೀರಿ. ಏನ್ ಮಾಡ್ರೆ? ಹಾಗೆ ನಾಳೆ ಎಲ್ಲಿ ಪಿಕಪ್ ಮಾಡ್ಬೇಕು ಅಂತ ಹೇಳಿ ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದೀನಿ, ಬೇಗ ನಡೀರಿ. ಹೋಗ್ತೀನಿ. ಎಲ್ಲ ಹೋಗಿದ್ರೆ ಬೇಗ ಹೋಗೋದಾಗಿತ್ತು.